ನಮಸ್ತೆ ಗೆಳೆಯರೇ, ಸಂಜೆ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ಗೋವಾದ ಅರ್ಪೋರಾ ಗ್ರಾಮದ ಪ್ರತಿಷ್ಠಿತ ಕ್ಲಬ್ನಲ್ಲಿ ಶನಿವಾರ ತಡರಾತ್ರಿ ಸಂಭವಿಸಿದ ಬೆಂಕಿ ಅವಘಡದಲ್ಲಿ 25 ಮಂದಿ ಅಸುನೀಗಿದ್ದು ಇಡೀ ದೇಶವೇ ಶೋಕದಲ್ಲಿ ಮುಳುಗಿದಂತಾಗಿದೆ. ಈ ದುರ್ಘಟನೆ ಸಂಭವಿಸಿ 48 ಗಂಟೆ ಕಳೆದಿದ್ದರೂ ಈ ಕ್ಲಬ್ನ ಮಾಲೀಕರು ಕುರುಹೆ ಇಲ್ಲದಂತೆ ಅಬ್ಸ್ಕಾಂಡಿಂಗ್‌ನಲ್ಲಿ ಇದ್ದಾರೆ. ಇಲ್ಲಿ ಈ ಕ್ಲಬ್ನಲ್ಲಿ ಅಪಾರ ಪ್ರಮಾಣದ ಹಾನಿ ನಷ್ಟ ಉಂಟಾಗಿದ್ದು ಸುಮಾರು 25 ಕುಟುಂಬಗಳು ತಮ್ಮ ಬಂಧು ಬಳಗ ಆಪ್ತರನ್ನು ಕಳೆದುಕೊಂಡು ನಿತ್ಯ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದ್ದರೂ ಮಾಲೀಕರು ಮಾತ್ರ ತಮಗೂ ಮತ್ತು ಈ ಘಟನೆಗೂ ಯಾವುದೇ ಸಂಬಂಧ ಇಲ್ಲ ಎನ್ನುವ ರೀತಿ ವರ್ತನೆ ಮಾಡುತ್ತಿದ್ದು ನಾಪತ್ತೆಯಾಗಿದ್ದಾರೆ. ಪೊಲೀಸರು ಸಹ ಇವರ ಹುಡುಕಾಟಕ್ಕೆ ಬಲೆ ಬೀಸಿದ್ದು ಇವರ ಮನೆಗಳ ಮುಂದೆ ನೋಟಿಸ್ ಅನ್ನು ಅಂಟಿಸಿ ಬಂದಿದ್ದಾರೆ. ಪೊಲೀಸರು ಮೃತರ ದೇಹವನ್ನು ಪೋಸ್ಟ್ಮಾರ್ಟಂಗೆ ಒಳಪಡಿಸಿ ದೇಹಗಳನ್ನು ಸಂಬಂಧಿಕರಿಗೆ ಹಸ್ತಾಂತರಿಸಿದ್ದಾರೆ. ಹೋಟೆಲ್ನ ಮಾಲೀಕರು ಹಾನಿಗೊಳಗಾದವರ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡುವುದಾಗಿ ಭರವಸೆ ನೀಡಿದ್ದು ತೀವ್ರ ಶೋಕವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಭೌತಿಕವಾಗಿ ಅವರು ಇಲ್ಲಿ ಇಲ್ಲದಿರುವುದು ಬಹಳಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಸೌರವ್ ಲೂಥ್ರಾ ಮತ್ತು ಗೌರವ್ ಲೂಥ್ರಾ ಎಂಬ ಸಹೋದರರು ಈ ಪ್ರತಿಷ್ಠಿತ ಕ್ಲಬ್ ಅನ್ನು ನಡೆಸುತ್ತಿದ್ದು ಇವರು ಸುಮಾರು 60 ಹೋಟೆಲ್ಗಳಿದ್ದ ಅಥವಾ 60 ಕ್ಲಬ್ಗಳಿದ್ದ ಚೈನ್ಗಳನ್ನು ಭಾರತದಾದ್ಯಂತ ಯಶಸ್ವಿಯಾಗಿ ನಡೆಸುತ್ತಿದ್ದಾರೆ ಎಂದು ಕೇಳಿ ಬರುತ್ತಿದೆ. ಇವರು ಎಷ್ಟು ಬ್ಯುಸಿಯಾಗಿದ್ದರೂ ತಮ್ಮ ವ್ಯಾಪಾರ ವಹಿವಾಟಿನಲ್ಲಿ ಎಂದರೆ ಇವರನ್ನು ಎಷ್ಟೋ ಮಂದಿಗಳು ಕಣ್ಣಲ್ಲಿ ಸಹ ನೋಡಿಲ್ಲ. ಇತ್ತ ಪೊಲೀಸರು ಲೂಥ್ರಾ ಸಹೋದರರ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಂಡು ಅವರ ಹುಡುಕಾಟಕ್ಕಾಗಿ ಬಲೆ ಬೀಸಿದ್ದಾರೆ. ಮ್ಯಾಜಿಸ್ಟ್ರೇಟ್ ತನಿಖೆಯನ್ನು ಸಹ ಆದೇಶಿಸಿದ್ದು ವಿವಿಧ ಇಲಾಖೆ ಸಮಿತಿಯನ್ನು ರಚಿಸಿ 1 ವಾರದೊಳಗೆ ವರದಿಯನ್ನು ನೀಡಬೇಕೆಂದು ಇವರಿಗೆ ಸೂಚಿಸಲಾಗಿದೆ. ಹಾಗಾದರೆ ಯಾರಿದು ಸೌರಭ್ ಲೂಥ್ರಾ? ಸೌರಭ್ ಲೂಥ್ರಾ ಸುಮಾರು 60ಕ್ಕೂ ಹೆಚ್ಚು ಹೋಟೆಲ್ ಮತ್ತು ಕ್ಲಬ್ಗಳನ್ನು ಸ್ಥಾಪಿಸಿರುವ ಹಿರಿಮೆ ಇವರಿಗಿದೆ. ಅಮೆರಿಕದ ಪ್ರತಿಷ್ಠಿತ ವಾಣಿಜ್ಯ ನಿಯತಕಾಲಿಕ ಫೋರ್ಬ್ಸ್ನಲ್ಲಿ ಸಹ ಇವರ ಕುರಿತು ಲೇಖನಗಳನ್ನು ಬರೆಯಲಾಗಿದ್ದು ಇವರನ್ನು ಫೀಚರ್ ಮಾಡಲಾಗಿದೆ. ಇವರು ಮೂಲತಃ ದೆಹಲಿಯವನಾಗಿದ್ದು ಬಿಟೆಕ್ನಲ್ಲಿ ಗೋಲ್ಡ್ ಮೆಡಲ್ ಅನ್ನು ಹೊಂದಿದ್ದಾರೆ. ಇವರು ಇಂಗ್ಲೆಂಡ್ ಮತ್ತು ಅಮೆರಿಕಾದ ಹೋಟೆಲ್ಗಳಲ್ಲಿ ಕೆಲಸ ನಿರ್ವಹಿಸಿರುವ ಎಕ್ಸ್ಪೀರಿಯನ್ಸ್ ಹೊಂದಿದ್ದು ಆ ಎಕ್ಸ್ಪೀರಿಯನ್ಸ್ ಅನ್ನು ಇಲ್ಲಿ ಭಾರತದಲ್ಲೇ ಹಾಕಿ ಪ್ರತಿಷ್ಠಿತ ನೈಟ್ ಕ್ಲಬ್ಗಳನ್ನು ಸೃಷ್ಟಿಸುವಲ್ಲಿ ಇವರು ಯಶಸ್ವಿಯಾಗಿದ್ದಾರೆ. ಒಂದು ರೀತಿ ಇವರು ಆಧುನಿಕ ನೈಟ್ ಲೈಫ್ ಕ್ಲಬ್ ಪಿತಾಮಹ ಎಂದು ಹೇಳಿದರೂ ಸಹ ತಪ್ಪಾಗಲಾರದು. ಅಷ್ಟರ ಮಟ್ಟಿಗೆ ಇವರು ನೈಟ್ ಲೈಫ್ ಹೋಟೆಲ್ಗಳನ್ನು ಮುನ್ನಡೆಸುತ್ತಿದ್ದರು. ದುರಂತವೆಂದರೆ ಈ ಹೋಟೆಲ್ಗೆ ಯಾವುದೇ ರೀತಿಯ ಅಗ್ನಿಶಾಮಕ ದಳದಿಂದ ಪಡೆಯಬೇಕಾದ ಪ್ರಮಾಣ ಪತ್ರವಾಗಲಿ ಅಥವಾ ಈ ಕ್ಲಬ್ ಅನ್ನು ನಿರ್ಮಿಸಲು ಅಗತ್ಯವಾದ ಪ್ರಮಾಣ ಪತ್ರಗಳನ್ನು ಪಡೆಯದಿರುವುದು ಇಲ್ಲಿ ಎದ್ದು ಕಾಣುತ್ತಿದೆ. ಗೋವಾದ ಈ ದುರ್ಘಟನೆಯ ಹಿನ್ನೆಲೆಯಲ್ಲಿ ರಾಷ್ಟ್ರದ ಹಲವಾರು ರಾಜ್ಯಗಳು ಈ ರೀತಿಯ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಇರುವಂತಹ ವ್ಯವಸ್ಥೆ ಮತ್ತು ಅಗ್ನಿಶಾಮಕ ಸುರಕ್ಷತೆ ಬಗ್ಗೆ ಈಗಾಗಲೇ ಪರಿಶೀಲನೆ ನಡೆಸುತ್ತಿದ್ದಾರೆ. ಇನ್ನಾದರೂ ಅಧಿಕಾರಿಗಳು ಇಂತಹ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಇರಬೇಕಾದಂಥ ಪ್ರತಿಯೊಂದು ಸುರಕ್ಷತಾ ಕ್ರಮಗಳನ್ನು ಪಾಲಿಸಬೇಕಾಗಿರುವುದು ಕಡ್ಡಾಯವಾಗಿದೆ.